ನನಗೆ ಊಟ ಕೊಟ್ಟಿದ್ದು ಫಸ್ಟು ದೂರದರ್ಶನ. ಅಲ್ಲಿಂದ ಕುಸುಮಾಂಜಲಿ, ಕದನ, ರಂಗೋಲಿ, ಸುಮಾರು ಸೀರಿಯಲ್ಗಳಲ್ಲಿ ಮಾಡ್ತೀನಿ. ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತೀನಿ ಬೆಂಗಳೂರಲ್ಲಿ. ನಾನು ಓದಿರೋದು 6ನೇ ಕ್ಲಾಸಿಗೆ. ಯಾರು ಕೆಲಸ ಕೊಡ್ತಾರೆ? ಬಾತ್ರೂಮ್ ತೊಳಿತೀನಿ, ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ. ಏನು ಗುರಿ ಇಟ್ಕೊಂಡು ಹೊರಟಿದ್ದೀರಿ ಈಗ? ಒಂದೊಳ್ಳೆ ಜೀವನ ಲೈಫಲ್ಲಿ ಇತ್ತು, ಬೀದಿಗೆ ಬಂತು. ಮದ್ವೆ ಆಗಿ ಒಂದು 5 ವರ್ಷಕ್ಕೆ ರೋಡಲ್ಲಿ ನಿಲ್ತೀನಿ. ಒಂದ್ ದಿವಸ ನನ್ನ ಮಗನ್ನ ಕರ್ಕೊಂಡು ಒಂದು ಮರದ ಕೆಳಗಡೆ ಕೂತಿರ್ತೀನಿ. ಮರದ ಕೆಳಗಡೆ ಕೂತ್ಕೊಂಡು ರಾತ್ರಿ ಎಲ್ಲ ನನ್ನ ಸೀರೆ ತೆಗೆದು ನನ್ನ ಮಗನಿಗೆ ಸೀರೆ ಹೊಚ್ಚಿ ಸುತ್ತಬಿಟ್ಟು ಮಲಗಿಸಿ ಬೆಳಿಗ್ಗೆ 5 ಗಂಟೆಗೆ ಸೀರೆ ಸುತ್ಕೊಳ್ತೀನಿ. ಆ ಕಡೆ ಕೆರೆ, ಈ ಕಡೆ ತೋಟ, ಮಧ್ಯದಲ್ಲಿ ನಾನು. ಸಾಯೋದೊಂದೇ ದಿಕ್ಕು. ಮಗ ನೀರ್ ತಳ್ಳಕ್ ಹೋಗ್ತೀನಿ. ಮಗ ಬೇಡ ಅಮ್ಮ, ಬಾ, ಚಳಿ ಆಗತ್ತಮ್ಮ. ನಾನು ಬೀಳಕ್ ಹೋಗ್ತೀನಿ. ಎತ್ತುಕರಳು ತಳ್ಳಕ್ಕಾಗ್ತಾ ಇಲ್ಲ. ಸೂಸೈಡ್ ಮಾಡ್ಲಿಕ್ಕ? ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಏನಪ್ಪ ಬಿಯಾಂಡ್ ಲಿಮಿಟ್ಸಲ್ಲಿ ಇವತ್ತಿನ ಸಬ್ಜೆಕ್ಟು ಅಂತ ಹೇಳಿದರೆ, ಅವರು ಈಗ ಕೂತ್ಕೊಂಡಿರೋ ನಮ್ಮ ಅತಿಥಿಗಳು ಆಕಾಶವನ್ನು ಮೀರಿದವರು, ಭೂಮಿಯನ್ನು ಮೀರಿದವರು, ಸಾಗರವನ್ನು ಮೀರಿದವರು. ಅಂದರೆ ಬಿಯಾಂಡ್ ಲಿಮಿಟ್ಸ್ ಎಲ್ಲವನ್ನು ಮೀರಿ ಯಾವುದೋ ಒಂದು ಗುರಿ ಇಟ್ಕೊಂಡು ಹೊರಟ ಮೇಡಮ್. ಅವರನ್ನು ಸ್ವಾಗತ ಮಾಡೋಣ. ಶಶಿಕಲಾ ಮೇಡಮ್, ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ಬನ್ನಿ. ಶಶಿಕಲಾ, ಶಶಿ ಅಂದ್ರೂ ಸಾಕು. ಯಾಕೆಂದ್ರೆ ನಿಮ್ಮಂಥವ್ರ ಜೊತೆ ನಾವು ಕುತ್ಕೊಳ್ಳೋದೇ ಒಂದು ಪುಣ್ಯ, ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಿಮ್ ಮುಂದೆ ನಾವೆಲ್ಲ ಏನು ಅಲ್ಲ ಸರ್. ಅಯ್ಯಪ್ಪ, ನನಗೆ ಖುಷಿಯಿಂದ ತುಂಬಾ ಒಳ್ಳೆ ಮನಸ್ಸಿಂದ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಎಷ್ಟು ವರ್ಷಗಳ ಹಿಂದೆ ನಾವು ಭೇಟಿಯಾದ್ದು? ಸುಮಾರು ಒಂದು 30 20 ವರ್ಷ ಆಗಿರ್ಬೋದು. 20 ವರ್ಷ ಅಂತೂ ಪಕ್ಕ. ಸಿಹಿಗಾಳಿ ಟೈಮಲ್ಲಿ ಅನ್ಸುತ್ತೆ. ಸಿಹಿಗಾಳಿ ಒಂದು ಮೂವಿ ಟೈಮಲ್ಲಿ. ಅಲ್ಲಿ ಮಂಗಳೂರಾ? ಹಾ ಸರ್, ಮಂಗಳೂರು. ಶರಣ್ ಅವ್ರದ್ದು. ಶರಣ್, ಎಸ್. ಅಲ್ಲಿಂದ ಇಲ್ಲಿವರೆಗಿನ ಜರ್ನಿ 20 ವರ್ಷ. ಅದು ಸಾಂಗ್ ತುಂಬಾ ಚೆನ್ನಾಗಿದೆ. ಕತೆಗಾರ ಯಾರವನು ಬರೆದವನು, ತುಂಬಾ ಚೆನ್ನಾಗಿದೆ. ಅದಕ್ಕೆ ಕರೆಕ್ಟಾಗಿ ನೀವು ನನಗೆ ಎಸ್. ಆ್ಯಕ್ಚುಲಿ ಏನು ಗುರಿ ಇಟ್ಕೊಂಡು ಹೊರಟಿದ್ದೀರಿ ಈಗ? ಒಂದೊಳ್ಳೆ ಜೀವನ ಲೈಫಲ್ಲಿ ಇತ್ತು, ಬೀದಿಗೆ ಬಂತು. ತುಂಬಾ ಚೆನ್ನಾಗಿತ್ತು ನನ್ನ ಲೈಫು, ನನ್ನ ಬದುಕು. ಅಂದ್ರೆ ಆಸ್ ಎ ನಟಿ, ಕಲಾವಿದೆ ಆಗೋದಕ್ಕೆ ಮುಂಚೆ ತುಂಬಾ ಕಷ್ಟಪಟ್ಟಿರುವಂಥವಳು. ನಾನು ಓದಿರೋದು ಬರೀ 6ನೇ ಕ್ಲಾಸ್, 6ನೇ ತರಗತಿ, ಗೌರ್ಮೆಂಟ್ ಸ್ಕೂಲು. ಒಂದು 14 ವರ್ಷಕ್ಕೆ ಮದ್ವೆ ಆಗತ್ತೆ. ಮದ್ವೆ ಆಗಿ ಒಂದು 5 ವರ್ಷಕ್ಕೆ ರೋಡಲ್ಲಿ ನಿಲ್ತೀನಿ. ಫುಟ್ಪಾತಲ್ಲಿ ನಿಲ್ತೀನಿ. ಹೇಗೆ ಅದು ಹೇಳ್ತೀನಿ. ಒಂದು ಫುಟ್ಪಾತಲ್ಲಿ ನಿಲ್ತೀನಿ. ಒಂದು 100 ರೂಪಾಯಿ ತಗೊಂಡು ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ನನ್ನ ಲೈಫ್, ಸಿನಿಮಾ ಕತೆನೆ ನನಗೆ ಮೊದಲೇ ಬಂದ್ಬಿಟ್ಟಿದೆ. ಪಾತ್ರಕ್ಕೆ ಫಸ್ಟೇ ಬಂದ್ಬಿಟ್ಟಿದೆ. ನನ್ನ ಲೈಫಲ್ಲಿ ಮೊದಲೇ ಬಂದ್ಬಿಟ್ಟಿದೆ. ಸಿನಿಮಾ ಗಂಧ ಗಾಳಿ ಏನು ಗೊತ್ತಿಲ್ದೇನೆ ಮೊದಲೇ ನನ್ನ ಲೈಫ್ಗೆ ಬಂದ್ಬಿಟ್ಟಿದೆ. ಒಂದು 19-20 ವರ್ಷಕ್ಕೆಲ್ಲ ಒಂದು ಫುಟ್ಪಾತಲ್ಲಿ ನಿಲ್ತೀನಿ. ಉಟ್ಕೊಂಡಿರೋ ಒಂದು ಬಟ್ಟೆ, ನನ್ನ ಹತ್ರ ಒಂದು ನನ್ನ ಮಗು, ಫುಟ್ಪಾತಲ್ಲಿ ನಿಲ್ತೀನಿ. ಅದೇ ನನ್ನ ಬದುಕು. ಪತಿದೇವರು ಆಗ ತೀರ್ಕೊಳ್ತಾರೆ. ತೀರ್ಕೊಂಡ ಮೇಲೆ ಫುಟ್ಪಾತಲ್ಲಿ ಬಂದು ನಿಲ್ತೀನಿ. ನಾನು ಯಾವಾಗ ಯಾರಿಗೂ ಬೇಡವಾಗಿರುತ್ತೆ. ನನ್ನ ಬದುಕು, ನನ್ನ ಲೈಫು ಎಲ್ಲ ಬೀದಿಲಿ ನುಚ್ಚುನೂರಾಗ್ಬಿಡುತ್ತೆ. ಏನೋ ಪ್ರಪಂಚ ಏನೋ ಗೊತ್ತಿರಲ್ಲ, ಹೊರಗಡೆ ಪ್ರಪಂಚ ಗೊತ್ತಿರಲ್ಲ, ಲೈಫ್ ಗೊತ್ತಿಲ್ಲ. ತುಂಬಾ ಚೆನ್ನಾಗಿರುತ್ತೆ ನನ್ನ ಬದುಕು. ಒಂದು ಮಗು ಇರುತ್ತೆ, ಗಂಡ, ಚಿನ್ನದಂತ ಗಂಡ, ಅತ್ತೆ ಮಾವ, ಎಲ್ಲರೂ ಒಳ್ಳೆಯವ್ರೆ. ಬಟ್ ಕೆಲವರು ಹೇಳ್ಕೊಟ್ಬಿಡ್ತಾರೆ. ಸಮಯ ಸಂದರ್ಭಕ್ಕೆ ಅವರು ನಡ್ಕೋಬೇಕಾಗತ್ತೆ. ಆಗ ನಾನು ನಿಲ್ತೀನಿ ರೋಡಲ್ಲಿ. ನಿಂತು ಏನ್ ಮಾಡೋದು ಅಂತ ಗೊತ್ತಿಲ್ಲ, ಜೀವನ ಗೊತ್ತಿಲ್ಲ,
ಪ್ರಪಂಚ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಯಾರು? ಮನೆಯವರು. ಆ ಕಡೆ ಮನೆಯಿಂದ ನಿಮ್ಮ ಮಗಳನ್ನ ರೀಸನ್ ಏನು? ಮಗ ಹೋದ್ಮೇಲೆ ಸೊಸೆ ಆಗ್ಬೇಕು. ಹಾಗೆ ಅತ್ತೆ ಮಾವ ಒಳ್ಳೆಯವರು, ಅತ್ತೆ ಮಾವ ಒಳ್ಳೆಯವರು, ಗಂಡ ಒಳ್ಳೆಯವರು. ಹೇಳಿಕೆ ಮಾತು ಸಮಯಕ್ಕೆ ಪರಿಸ್ಥಿತಿಗೆ ಸಿಲುಕಿ ಅದನ್ನ ಹೇಳ್ತಾರೆ. ಬರ್ತೀವಿ, ನಮ್ಮ ಮನೆಯಲ್ಲಿ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ನಾವು ಮೊದಲನೇದಾಗಿ ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗಲ್ಲ, ನಮ್ಮ ಮನೆತನದಲ್ಲಿ ಹೋಗಲ್ಲ, ಸ್ಮಶಾನಕ್ಕೆ ಹೋಗಲ್ಲ, ಮನೆಗೆ ಸೀಮಿತ ಆಗ್ತೀವಿ. ಅಲ್ಲಿಂದ ನನಗೆ ನೀರೂ ಇರೋದಿಲ್ಲ ಸ್ನಾನಕ್ಕೆ. ಸ್ನಾನ ಮಾಡ್ಕೊಳಕ್ ಒಳಗೆ ಸೇರ್ಸಿಲ್ವಲ್ಲ, ಹೊಸ್ಲು ಒಳಗಡೆನೆ ಹೋಗ್ಲಿಲ್ವಲ್ಲ, ನೀರೆಲ್ಲಿಂದ ಬರುತ್ತೆ ನನಗೆ. ನಾನು ನನ್ನ ಮಗ ಮೈಸೂರಿಗೆ ಹೋಗಿ ಸ್ನಾನ ಮಾಡ್ತೀವಿ, ಒಟ್ಟು ಬಟ್ಟೆಯಲ್ಲಿ ನಾವು ಹೊರಡ್ತೀವಿ. ಮಾತುಕತೆ ಎಲ್ಲ ನಡೆಯುತ್ತೆ. ಅಲ್ಲಿಂದ ಮೈಸೂರಿಗೆ ಹೋಗ್ತೀನಿ, ನನ್ನ ತಾಯಿ ಮನೆ ಕರ್ಕೊಂಡು ಹೋಗ್ತಾರೆ. ಅಮ್ಮ ಅಣ್ಣ ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲಿಂದ ನನ್ನ ಜೀವನ ನಿಲ್ಲುತ್ತೆ. ಮತ್ತೇನ್ ಮಾಡೋದು ಅಂತ ಗೊತ್ತಿಲ್ಲದೆ ಒಂದ್ ದಿವಸ ನನ್ನ ಮಗನ್ನ ಕರ್ಕೊಂಡು ಒಂದು ಮರದ ಕೆಳಗಡೆ ಕೂತಿರ್ತೀವಿ. ಮೈಸೂರಲ್ಲಿ? ಚಿಕ್ಕಮಂಗ್ಳೂರಲ್ಲಿ. ಓಕೆ. ನನ್ನ ಗಂಡನ ಮನೆ ಚಿಕ್ಕಮಂಗ್ಳೂರು. ಮರದ ಕೆಳಗಡೆ ಕೂತ್ಕೊಂಡು ರಾತ್ರಿ ಎಲ್ಲ ನನ್ನ ಸೀರೆ ತೆಗೆದು ನನ್ನ ಮಗನಿಗೆ ಸೀರೆ ಹೊಚ್ಚಿ ಸುತ್ತಬಿಟ್ಟು ಮಲಗಿಸಿ ಬೆಳಗ್ಗೆದ್ದು ಮರದಡಿ ಬೆಳಗ್ಗೆ 5 ಗಂಟೆಗೆ ಸೀರೆ ಸುತ್ಕೊಳ್ತೀನಿ. ಮರದಡಿ ಅದು ಹೆಂಗೆ ಕಳೆದಮ್ಮ? ರಾತ್ರಿ ಎಲ್ಲ ಕೂತಿದ್ದೆ. ಏನು ಯೋಚನೆ ಮಾಡ್ತಾ ಇದ್ದಿ? ಆ ಕಡೆ ಕೆರೆ, ಈ ಕಡೆ ತೋಟ, ಮಧ್ಯದಲ್ಲಿ ನಾನು. ಸಾಯೋದೊಂದೇ ದಿಕ್ಕು, ಸಾಯ್ಬೇಕು ಅಷ್ಟೇ, ಆಪ್ಷನ್ ಇಲ್ಲ. ಮಗ ನೀರು ತಳ್ಳಕ್ ಹೋಗ್ತೀನಿ, ಮಗ ಬೇಡ ಅಮ್ಮ ಬಾ ಚಳಿ ಆಗತ್ತಮ್ಮ, ಅವನೇ ಹೇಳ್ತಾನೆ. ಮತ್ತೆ ಕರ್ಕೊಳ್ತೀನಿ, ಬಾ ಅಮ್ಮನ ಮನೆಗೆ ಹೋಗೋಣ ಅಂತಾನೆ. ನಾನು ಬೀಳಕ್ ಹೋಗ್ತೀನಿ, ಎತ್ತು ಕರಳು ತಳ್ಳಕ್ಕಾಗ್ತಾ ಇಲ್ಲ. ಸೂಸೈಡ್ ಮಾಡ್ಲಿಕ್ಕ? ಏನ್ ಸಿನಿಮಾ ಅಲ್ಲ, ಸಿನಿಮಾನು ಮೀರಿದ್ದು ಸತ್ಯದ ಘಟನೆ. ನನ್ನ ಲೈಫಲ್ಲಿ ನಡೆದಂತ ಘಟನೆ. ಮತ್ತೆ ಎದ್ದು ಬರ್ತೀವಿ. ಒಂದಷ್ಟು ದಿನ ಅಲ್ಲೇ ಇದ್ದು ಇರಕ್ಕಾಗದೇನೆ ನನ್ನ ಅಕ್ಕ ಇರ್ತಾರೆ ಬೆಂಗಳೂರಲ್ಲಿ, ಅಣ್ಣ ಇರ್ತಾರೆ. ಬಂದು ಹೋಗಿ ಮಾಡ್ತಾ ಇದ್ದೆ ಅವಾಗೆಲ್ಲ. 100 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತೀನಿ. 100 ರೂಪಾಯಿ ಅಷ್ಟೇ. ನನ್ನ ಲೈಫಲ್ಲಿ ಬೆಂಗಳೂರಿಗೆ ಬರ್ತೀನಿ. ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಏನ್ ಕೆಲಸ ಮಾಡ್ಬೇಕು ಗೊತ್ತಿಲ್ಲ. ಮಗನ ಅಮ್ಮ ಕರ್ಕೊಂಡು ಹೋಗ್ತಾರೆ ಮೈಸೂರಿಗೆ, ನಮ್ಮ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾನು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಓದಿರೋದು 6ನೇ ಕ್ಲಾಸಿಗೆ, ಯಾರು ಕೆಲಸ ಕೊಡ್ತಾರೆ? ನಾನು ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೆ. ನಮ್ಮ ತಾಯಿ ಮೈಸೂರಲ್ಲಿ ನನ್ನ ಮಗನ ಇಟ್ಕೊಂಡಿರ್ತಾರೆ. ಗಾರ್ಮೆಂಟ್ಸ್ ಕೆಲಸ, ಆಗ 407 ಅದ್ರಲ್ಲಿ ಕುತ್ಕೋಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಊಟ ಬಾಕ್ಸ್ ಕಟ್ಕೊಡ್ತಾರೆ ನಮ್ಮ ಅತ್ತಿಗೆ. ಹೋಗ್ತೀನಿ ಬರ್ತೀನಿ. ಅಲ್ಲಿಂದ ಅನನ್ಯ ಹಾಸ್ಪಿಟಲ್, ಫಸ್ಟ್ ಬ್ಲಾಕಲ್ಲಿ ರಾಜಾಜಿನಗರದಲ್ಲಿ ಈಗ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ತೀನಿ. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ 750 ರೂಪಾಯಿ ಸಂಬಳ ತಿಂಗಳಿಗೆ. ಬಾತ್ರೂಮ್ ತೊಳಿತೀನಿ, ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ. ಬಾಣಂತೀರು ಬಂದ್ರೆ ಹೆರಿಗೆ ಆದ್ರೆ 50 ರೂಪಾಯಿ ಕೊಡ್ತಾರೆ, 20 ರೂಪಾಯಿ ಕೊಡ್ತಾರೆ. ಡಿಸ್ಚಾರ್ಜ್ ಆದ್ರೆ ಅವ್ರಿಗೆ ಬಟ್ಟೆ ಎಲ್ಲ ಹಾಕ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ನೈಟ್ ಅಂಡ್ ಡೇ 2 ಕೆಲಸ ಮಾಡ್ತಾ ಇದ್ದೆ. ಮನೆಗೆ ಹೋಗ್ತಿರ್ಲಿಲ್ಲ. ರಾತ್ರಿ ಹಗಲು ಬೇರೆ ಹಾಸ್ಪಿಟ್ಲು, ಈ ಕಡೆ ಗಾಯತ್ರಿ ಹಾಸ್ಪಿಟ್ಲು, ಸುರೇಶ್ ಹಾಸ್ಪಿಟ್ಲು, ಈ ಕಡೆ ಅನನ್ಯ ಹಾಸ್ಪಿಟ್ಲು. ಡಾಕ್ಟರ್ ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ. ಅವರೆಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಹೋಗೋದು. ಮತ್ತೆ ನೈಟ್ ಯಾವ್ದಾರ ಒಂದು ಪೇಷಂಟ್ ಬಂದರೆ, ಬಡವ್ರು ಯಾರಾದರೂ ಬಂದ್ಬಿಟ್ರೆ, ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ, KC ಜನರಲ್. ಅಲ್ಲೇ ಒಂದಿನ ಕಳೆದು ಬಿಡ್ತಿದ್ದೆ. ಅವ್ರಿಗೆ ಸಹಾಯ ಮಾಡಿದ್ರೆ ನಂಗೆ 100 ರೂಪಾಯಿ ಸಿಗುತ್ತಲ್ಲ, ಆ ಥರ ಎಲ್ಲ ತುಂಬ ಕಷ್ಟಪಟ್ಟು. ಅಲ್ಲಿ ಒಬ್ರು ಪರಿಚಯ ಆಗ್ತಾರೆ, ಕಲ್ಯಾಣ್ ರಾಜ್ ಕೊಬ್ಬರ್ಕರ್, ಡೈರೆಕ್ಟ್ರು, ದೂರದರ್ಶನ ಸೀರಿಯಲ್ ಎಲ್ಲ ಬರ್ತಾ ಇದ್ರು.
ಎಲ್ ವೆಂಕಟೇಶ್ ಫಸ್ಟ್ ಪರಿಚಯ ಆಗ್ತಾರೆ. ದೂರದರ್ಶನಲ್ಲಿ ಇಂಜಿನಿಯರ್ ಇವತ್ತುವೆ. ಎಲ್ ವೆಂಕಟೇಶ್ ಅಂತ ಅವ್ರ ರಿಲೇಟಿವ್ನ ಅಲ್ಲಿ ಅಡ್ಮಿಷನ್ ಮಾಡಿರ್ತಾರೆ. ಅವ್ರ ಕಡೆಯವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀನಿ. ಅವರು ನನಗೆ ಪರಿಚಯ ಆಗಿ ಒಂದು ಪಾತ್ರ ಕೊಡಿಸ್ತಾರೆ, ಭಗೀರಥ ಅಂತ ಸೀರಿಯಲ್ ಅಲ್ಲಿ. 6ನೇ ಕ್ಲಾಸ್ ಓದಿರೋಳಿಗೆ ಬಾತ್ರೂಮ್ ತೊಳೆಯೋಳಿಗೆ ಡಾಕ್ಟರ್ ಕೊಟ್ಬಿಟ್ಟು ಪಾತ್ರ ಮಾಡಿಸ್ತಾರೆ. 200 ರೂಪಾಯಿ. ಭಗೀರಥ ಅಂತ ದೂರದರ್ಶನ. ಕತ್ರಗುಪ್ಪೆ ಮನೆ. ಅಲ್ಲಿ ಒಂದು ಪಾತ್ರ ಮಾಡ್ಬಿಟ್ಟು ಬರ್ತೀನಿ. ಒಂದು ಪಾತ್ರ ಮಾಡ್ತೀರಾ ಅಂತ. ಮಾಡ್ತೀನಿ. ಯಾರ್ದೋ ಒಂದು ಕೋಟ್ ಇಸ್ಕೊಂಡು ಹೋಗ್ತೀನಿ. ಕೋಟ್ ಇಸ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬರ್ತೀನಿ. ಅಲ್ಲಿಂದ ನನ್ನ ಲೈಫು, ನನ್ನ ಜೀವನ ಸ್ಟಾರ್ಟ್ ಆಗುತ್ತೆ. ನನ್ನ ಬದುಕು ಅಂದ್ರೆ ಅಭಿನಯ. ಆಮೇಲೆ ಇನ್ನೊಂದು ಸೀರಿಯಲ್ ಹ್ಯಾಂಕರಿಂಗ್ ಮಾಡ್ಕೊಡ್ತೀನಿ ದೂರದರ್ಶನಲ್ಲಿ. 700 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಫಸ್ಟ್ ಕೊಡ್ತಾರೆ, ಆಮೇಲೆ 200 ರೂಪಾಯಿ ಸೇರಿಸಿ ಕೊಡ್ತಾರೆ. ಹೊಸ ವರ್ಷದ ಹ್ಯಾಂಕರಿಂಗ್ ಮಾಡ್ತೀನಿ, ಸಂಕ್ರಾಂತಿ ಅಂದ್ರೆ 2 ಸೇರಿಸಿ ಮಾಡಿಸ್ತಾರೆ. 700 ರೂಪಾಯಿ ಸಂಬಳ ಕೊಡ್ತಾರೆ. ಆಮೇಲೆ ಸಾಕ್ಷಿ ಅಂತ ದೂರದರ್ಶನ ಒಂದು 6 ತಿಂಗಳು ಮಾಡ್ತೀನಿ ಸೀರಿಯಲ್. ಅಲ್ಲಿಂದ ನನ್ನ ಜೀವನ, ನನಗೆ ಊಟ ಕೊಟ್ಟಿದ್ದೆ ಫಸ್ಟ್ ದೂರದರ್ಶನ. ನನ್ನ ಲೈಫು, ನನ್ನ ಜೀವನ ಬದಲಾಯಿಸಿದ್ದೆ ದೂರದರ್ಶನ. ಅಲ್ಲಿಂದ ಕುಸುಮಾಂಜಲಿ, ಕದನ, ರಂಗೋಲಿ, ಸುಮಾರು ಸೀರಿಯಲ್ಗಳಲ್ಲಿ ಮಾಡ್ತೀನಿ. ಹಾಸ್ಪಿಟ್ಲ್ ಕೆಲಸ ಬಿಡ್ತೀನಿ. ಯಾಕಂದ್ರೆ ಹಸಿವು ಅವತ್ತಿನ ದಿನ ಊಟ ಇರ್ಲಿಲ್ಲ, ದುಡ್ಡು ಇರ್ಲಿಲ್ಲ, ಕಾಸಿರ್ಲಿಲ್ಲ. ಮಲ್ಲೇಶ್ವರಂ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾರ ಊಟ ತಿಂತಾ ಇದ್ರೆ ಕಿತ್ಕೊಂಡು ತಿನ್ಬೇಕು ಅನ್ನೋ ಪ್ರಪಂಚ. ಹಸಿವು. ಈ ಹಸಿವು ಅಂತ ಬಂದಾಗ ಪರಿಸ್ಥಿತಿ, ಸಮಯ, ಸಂದರ್ಭ ಯಾವುದು ಕೇಳಲ್ಲ. ನನಗೆ ನಾನು ಸರಿ ಅಂತ ಮೂಗ್ ನೇರವಾಗಿ ಹೇಳ್ಕೋಬಹುದು. ಬಟ್ ಹಸಿವು ಅಂತ ಬಂದಾಗ ಯಾವ ಮಟ್ಟಕ್ಕೆ ಬೇಕಾದ್ರೂ ತಲುಪಿಸುತ್ತೆ ಪರಿಸ್ಥಿತಿ. ಯಾರು ಬೇಕು ಅಂತ ಯಾವ ಪರಿಸ್ಥಿತಿಗೂ ಹೋಗಲ್ಲ. ಸಮಯಕ್ಕೆ ಮಾಡಿಸುತ್ತೆ. ಹಸಿವು ನೀಗಬೇಕಲ್ಲ, ಜೀವನ ಕಟ್ಕೋಬೇಕು. ಪ್ರಪಂಚದಲ್ಲಿ ಒಬ್ಳು ಹೆಣ್ಮಗಳು ಯಾರು ಇಲ್ದೇನೆ ಹೋಗ್ಬೇಕಲ್ಲ. ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಹೇಳ್ಕೊಳಲ್ಲ. ಯಾರ ಅದೇ ತಿಂತಾ ಇದ್ರೆ ಅದನ್ನ ತಿನ್ಬೇಕು, ಹಿಂಗೆ ಕಿತ್ಕೊಂಡು ತಿನ್ಬೇಕು ಅನ್ಸೋದು ಊಟ. ಯಾರ ತಟ್ಟಲ್ಲಿ ಹಿಂಗೆ ತಿಂತಾ ಇದ್ರೆ ಹಸಿವು. ನನಗೂ ಆಸೆ ಆಗ್ತಿತ್ತು ಊಟ ತಿನ್ನಕ್ಕೆ, ಮಾಡಕ್ಕೆ. ಆ ಥರ ಬದುಕು. ಅಲ್ಲಿಂದ ಉದಯ ಇವೆಲ್ಲ ಬಂದಾಗ ತಿರುಗಿ ನೋಡ್ಲಿಲ್ಲ ನಾನು. ದಿನ ಒಂದೊಂದು ಪಾತ್ರ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ನೋವು, ನನ್ನ ಕಷ್ಟ, ನನ್ನ ದುಃಖ ಅವತ್ತಿಗೆ ಮರೀತು. ಸಿನಿಮಾ ಸರ್ಕಲ್ ರೋಡಿ ಫಸ್ಟ್ ಸಿನಿಮಾ. ಬಿ ರಾಮಮೂರ್ತಿ ನಮ್ಮ ಡೈರೆಕ್ಟರ್. ಅವರು ಒಂದು ಡಾಕ್ಟರ್ ಕೊಟ್ರು. ಅವರು ಇವತ್ತು ಅವರು ಡಾಕ್ಟ್ರೇ ಅಂತ ಕರೀತಾರೆ. ಫಸ್ಟ್ ಡೈರೆಕ್ಟರ್ ಅವರು ಸೀರಿಯಲ್ ಅಲ್ಲಿ ಕಲ್ಯಾಣ್ ರಾಜ್ ಗೊಬ್ಬರ್ಕರ್, ಬಿ ರಾಮಮೂರ್ತಿ ಸರ್. ಇವತ್ತು ಎಷ್ಟು ಪ್ರೀತಿಯಿಂದ ಆ ಪದನ ಅವ್ರು ಬಳಸ್ತಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಸಿನಿಮಾ ಅದು. ಶೋಭರಾಜ್ ಅವರು ಎಲ್ಲರೂ ಇದ್ರು ಅವತ್ತೊಂದಿನ ಆ ಪಾತ್ರದಲ್ಲಿ. ವಿನೋದ್ ಪ್ರಭಾಕರ್ ಅವರು, ಅವ್ರದ್ದು ಆ ಸಿನಿಮಾ. ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅದ್ರಲ್ಲೂ ಡಾಕ್ಟರ್ ಪಾತ್ರ. ಒಂದಷ್ಟು ದಿನ ಬರೀ ಇದೇ ಸಿಗುತ್ತೆ, ನರ್ಸು, ಡಾಕ್ಟ್ರು. ಆಮೇಲೆ ಪೊಲೀಸ್ದು ಬಜಾರಿ ಪಾತ್ರಗಳು, ಅಮ್ಮನ ಪಾತ್ರ, ಅಕ್ಕನ ಪಾತ್ರ, ತಂಗಿ ಪಾತ್ರ, ಅತ್ತಿಗೆ ಪಾತ್ರ, ಈ ಥರ ಎಲ್ಲ ಯಾವುದೇ ಪಾತ್ರ ಕೊಟ್ಟರು ಮಾಡ್ಕೊಂಡು ಬರ್ತೀನಿ. ನನ್ನ ಲೈಫು ಅಷ್ಟು ಸುಲಭವಾಗಿದ್ದ ದಿನಗಳು ನಾನು ಯಾವುದು ನೋಡೇ ಇಲ್ಲ. ನನ್ನ ಜೀಪಾಗಿ ಕಾಮೆಂಟ್ ಮಾಡೋರು ಇರ್ಲಿಲ್ವಾ? ಬಟ್ ಇಷ್ಟೆಲ್ಲ ಈ ಫೋನ್ಗಳು, ಈ ಮೆಸೇಜ್ಗಳು ನನ್ನ ಹತ್ರ ಇರ್ಲಿಲ್ಲ. ಯಾಕಂದ್ರೆ ಈಗ ನನ್ನ ಫೋನ್ಗಳೆಲ್ಲ, ನನಗೆ ಅವಾಗ ಅದ್ಯಾವ ಫೋನ್ ಇರ್ಲಿಲ್ಲ. ಅದಾದ್ಮೇಲೆ ಒಂದು ಚಿಕ್ಕ ಮನೆ ಮಾಡ್ಕೊಂಡೆ, 40,000 ರೂಪಾಯಿ ಕೊಟ್ಟು. ಕಾಲಿಂಗ್ ಇಟ್ಕೊಂಡು ಮಲ್ಕೋತಾ ಇದ್ವಿ ಮನೆಯಲ್ಲಿ. ಇಷ್ಟೇ ರೂಮ್. ದುಡ್ಡು ಬೇಕಲ್ಲ. ಅದೇನು ಪರ್ಚೇಸ್ ಮಾಡಿದ್ದ? ಲೀಸ್ಗೆ ಅಂತ. ಒಂದಿಷ್ಟು ಚಿಕ್ಕದು, ಅದ್ರಲ್ಲಿ ಒಂದಿಷ್ಟು ಪುಟ್ಟು ಅಡಿಗೆ ಮನೆ, ಒಂದು ಬಚ್ಚಿಲು, ಒಂದು ಹಾಲು. ಕಾಲಿಂಗ್ ಇಟ್ಕೋಬೇಕಿತ್ತು ನಾನು. ನನ್ನ ಆ ಮನೆಗೆ ನನ್ನ ಮಗನ್ ಕರ್ಕೊಂಡ್ ಬಂದಿದ್ದೆ. ಅವನ್ ಕಾಲಿಂಗ್ ಇಟ್ಕೋಬೇಕಿತ್ತು, ನಾನು ಕಾಲಿಂಗ್ ಇಟ್ಕೋಬೇಕಿತ್ತು ಮಲ್ಗಕ್ಕೆ. ಈಗ ಹೇಳ್ತಾ ಇರೋದು ನಗು ಬರಂಗಾಗ್ತದೆ. ಬಟ್ ಆ ಪರಿಸ್ಥಿತಿ ಇದೆಯಲ್ಲ, ಆ ಸಂಕಟ ಬದುಕಬೇಕು. ಯಾಕಂದ್ರೆ ನಾನ್ ಬೀದಿಗೆ ಬಿದ್ದೆ, ಹಠ ಇದೆ. ನನ್ನ ಮಗ ಬೀದಿಗೆ ಬೀಳಬಾರ್ದು. ಯಾಕಂದ್ರೆ 9 ತಿಂಗಳು ಎತ್ತಿದ್ದೀನಲ್ವಾ, ಸಾಕಿದೀನಿ. ಬೀದಿಗೆ ಬೀಳಬಾರ್ದು ನನ್ನ ಮಗ. ನಾನು ಏನಾರ ಆಗ್ಲಿ,
ನನ್ಗೆ ಏನಾದ್ರೂ ಚಿಂತೆ ಇಲ್ಲ, ನನ್ ಮಗ ಬೀದಿಗೆ ಬೀಳ್ಬಾರ್ದು, ನನ್ ಮಗನ್ ಯಾರು ಕೀಳಾಗಿ ನೋಡ್ಬಾರ್ದು ಅನ್ನೋದು ನನ್ನ ಮನ್ಸಲ್ಲಿ ಆಳ್ವಾಗಿ ಉಳಿದಿತ್ತು. ನನ್ಗೆ ಅಪ್ಪ ಇಲ್ಲ ಅನ್ನೋ ಮಾತು ಯಾರ ಕಿವಿಗೂ ಅವನಿಗೆ ಬೀಳ್ಬಾರ್ದು, ಬೀಳಿಸ್ತಿರ್ಲಿಲ್ಲ. ನನಗಿಲ್ಲ ಅನ್ನೋದು ಬೇರೆಯವ್ರಿಗೂ ಗೊತ್ತಾಗ್ಬಾರ್ದು. ಅದೇ ತರ ಬದುಕ್ತೆ ನಾನು. ಇಂಡಸ್ಟ್ರಿಯಲ್ಲಿ ಒಬ್ರಿಗೂ ಗೊತ್ತಿಲ್ಲ. ಯಾರ ಕೇಳಿದ್ರೆ ಅಯ್ಯೋ ಈಗ ಬಿಟ್ಟು ಹೋದ್ರು ಅನ್ನೋದು ಕೇಳ್ತಾರೆ ಸಹಜ. ಒಟ್ಟಿಗೆ ಕೂತಾಗ ನಾವೆಲ್ಲ ಕೇಳ್ತೀವಿ ಯಾರೇ ಆಗ್ಲಿ. ಅಯ್ಯೋ ಇವಾಗ ಹೊರಗಡೆ ಬಿಟ್ಟೋದ್ರು, ಅಯ್ಯೋ ಮನೇಲಿ ಕೆಲ್ಸಕ್ಕೆ ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಏನೋ ಒಂದು. ಇದೇ ಬದುಕು ನಂದು. ಇದೇ ಒಂದ್ ನಟನೆ. ಇಲ್ಲಿ ಒಂದ್ ಪಾತ್ರ ಮಾಡಿದ್ರೆ ನನ್ನ ಜೀವನದ ಒಂದು ಪಾಠ ಮಾಡ್ಬೇಕಿತ್ತು, ನಾನು ಒಂದ್ ಪಾತ್ರ ಅದ್ರಲ್ಲೊಂದು ನಿಭಾಯಿಸ್ಬೇಕಿತ್ತು. ಎರಡು ಕಡೆ ಮಾಡ್ಲೇಬೇಕು. ನನ್ ಮಗ ಒಂದೊಂದು ವಾರ ಮನೇಲಿ ಇರ್ತಿದ್ದ, ಅಕ್ಕಪಕ್ಕದವ್ರು ನೋಡ್ಕೊಳ್ತಿದ್ರು, ಊಟ ಬಟ್ಟೆ ಕೊಡ್ತಿದ್ರು. ಯಾಕಂದ್ರೆ ಬೇರೆ ಔಟ್ಡೋರ್ ಎಲ್ಲ ಹೊಟ್ಟೋಗ್ತಾ ಇದ್ದೆ, ಒಂದ್ ವಾರ 10 ದಿನ ಈ ತರ ಎಲ್ಲ ಹೋಗ್ತಾ ಇದ್ದೆ. ನನ್ ಮಗ ನನ್ಗೋಸ್ಕರ ನಾನು ಬೆನ್ನಿಂದೆ ನಿಂತಿದ್ದ. ನನ್ನ ತಾಯಿ, ನಮ್ಮ ಅಣ್ಣ, ಬದುಕಿದ್ದೆ ನನ್ನ ಮಗ ಅವನಿಗೋಸ್ಕರ. ಈಗ ಏನ್ ಮಾಡ್ತಾನೆ? ಈಗ ನನ್ನ ಜೊತೆ ಇದ್ದಾನೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾನೆ. ಬೇಗ ಮದ್ವೆ ಮಾಡ್ಬಿಟ್ಟೆ. 96 ಅವ್ನ ಡೇಟ್ ಆಫ್ ಬರ್ತ್. ಈಗ 27 ವರ್ಷ. ಮದ್ವೆನೂ ಮಾಡ್ಬಿಟ್ಟೆ. ಯಾಕಂದ್ರೆ ನನಗೇನಾರ ಆಗ್ಬಿಟ್ರೆ ಯಾರು ನೋಡ್ತಾರ? ನಂತರ ನೋಡ್ಬೇಕಲ್ಲ. ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಅವನ ಹತ್ರ ಎಲ್ಲ ಇದೆ ಅಂತ ಬರ್ಬೋದು, ಬಟ್ ನಾನಿದ್ದಂಗೆ ಆಗಲ್ವಲ್ಲ. ಯಾಕಂದ್ರೆ ಅವನ್ನ ತುಂಬಾ ಕಷ್ಟಪಟ್ಟು ಸಾಕಿದೆ. ಮದ್ವೆನೂ ಮಾಡಿದೆ. ಸ್ಕೂಲ್ ಟೀಚರು, ಸೊಸೆ ಚಾಮರಾಜನಗರ, ನಮ್ಮ ತಂದೆಯವರು, ನಮ್ಮ ತಾಯಿ ಮನೆ ಮೈಸೂರು. ಒಳ್ಳೆ ಹುಡುಗಿ ಸಿಕ್ಕಿದಾಳೆ. ನಾನೇನಾದ್ರೂ ಒಂದು ಒಳ್ಳೆತನ ಮಾಡಿದೀನಿ ಅಂದ್ರೆ ನನ್ಗೆ ಆ ಹುಡುಗಿ ಸಿಕ್ಕಿರೋದಷ್ಟೇ. ಹೌದಾ? ಸೊಸೆ ಯಾರು ಹೇಳಲ್ಲ ಸೊಸೆ ಬಗ್ಗೆ. ನಾನು ರಾಜರಸ್ವಾಗಿ ಹೇಳ್ತೀನಿ. ನಾನು ಅವಳನ್ನ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಹಿಂಗ್ ನಾನಿಲ್ಲ ಅಂದ್ರೆ ನನ್ನ ಮಗನ್ ಬದುಕು ಜೀವನ ಅವಳೇ ಎಲ್ಲ. ಮಕ್ಳಿದಾರೆ ಈಗ, ಹೆಣ್ಮಗು. ಅವ್ನು 100 ದೇವ್ರಿಗೆ ಕೈ ಮುಗ್ದ, ನನಗೆ ಹೆಣ್ಮಗು ಬೇಕು ಅಂತ. 100 ದೇವ್ರಿಗೆ ಕೈ ಮುಗ್ದ ಅವನು. ನಮ್ಮನೆ ಫ್ಯಾಮಿಲಿ ಹೆಣ್ಮಕ್ಳಿಲ್ಲ. ಅವ್ನು 100 ದೇವ್ರಿಗೆ ಕೈ ಮುಗ್ದ, ಹೆಣ್ಮಗು ಆಯ್ತು ಅವನಿಗೆ. ಚೆನ್ನಾಗಿದ್ದಾರೆ, ಜೀವನ ತುಂಬಾ ಚೆನ್ನಾಗಿ. ಈಗ ನಾನಿಲ್ಲ ಅಂದ್ರು ಭಯ ಇಲ್ಲ. ನಾನು ಅವತ್ತು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಿದ್ದು, ಅವನಿಗೊಂದು ದಾರಿ ಮಾಡಿವರೆಗೂ ಜೀವಂತವಾಗಿಡು, ನಾನು ಅಷ್ಟು ಬೇಗ ತಗೋಬೇಡ ಕೇಳ್ಕೊತಾ ಇದ್ದೆ. ಈಗ ಭಯ ಇಲ್ಲ. ನೀನ್ ಯಾವಾಗ ಬೇಕಾದ್ರೆ ಕರ್ಕೊ, ಅವನಿಗೊಂದು ಜೀವನ ರೂಪಿಸಿದೀನಿ. ನಾನಿಲ್ಲ ಅಂದ್ರೂ ಆ ಜಾಗಕ್ಕೆ ತಾಯಿ, ಒಬ್ಬ ಮಗಳ ತಾಯಿಯಾಗೇ ಇದ್ದಾಳೆ, ಹೆಂಡತಿ ಇದ್ದಾಳೆ, ಸಾಕು. ನಂಗೆ ಭಯ ಇಲ್ಲ. ಅವ್ನಿಗೇನು ಬೇಕೋ ಒಂದು ನೆಲೆ ಉರಿಸಿದೀನಿ. ಈಗ ನನಗೆ ಭಯ ಇಲ್ಲ. ಒಂದೊಂದ್ ದಿನಕ್ಕೆ 3 ಸಿನಿಮಾ ಮಾಡ್ತಿದ್ದೆ. ಬುಲ್ಬುಲ್, ಕರೋಡ್ಪತಿ, 3 ಒಂದಿನ ಸಿನಿಮಾಗಳು. ನಾನು ಉಸಿರಿರೋವರೆಗೂ ನಾನು ಅಂಬರೀಷ್ ಅಣ್ಣನ ಯಾವುದೇ ಕಾರ್ಯಕ್ರಮ ಮರೆಯಲ್ಲ. ಯಾಕಂದ್ರೆ ಅನ್ನ ತಿಂದಿದ್ದೀನಿ ನಾನು. ತುಂಬಾ ಕಷ್ಟಪಟ್ಟು ಮೇಲ್ ಬಂದಂದಳು. ನನಗೆ ಯಾವುದು ನಡೆಯೋ ದಾರಿಲಿ ಯಾವುದು ಒಳ್ಳೆ ದಾರಿ ಇರಲಿಲ್ಲ. ನನಗೆ ಎಲ್ಲ ಮುಳ್ಳಿನ ದಾರಿಗಳೇ ಇತ್ತು. ಮೀಟು ಯಾವ ಮೀಟು ಸರ್? ಯಾವ ಮೀಟು? ಇದ್ರ ಮುಂದೆ ಸರ್, ನಿಮ್ಗೆ ಇಷ್ಟ ಇದ್ರೆ ಹೋಗಮ್ಮ, ಇಲ್ಲ ಅಂದ್ರೆ ಬಿಡಮ್ಮ. ನಾನು 600 ಸಿನಿಮಾ ಮಾಡಿದ್ದೀನಲ್ಲ, 600 ಸಿನಿಮಾ ಅನ್ನದಾತರಿಗೆ, ನಮ್ಮ ಪ್ರೊಡ್ಯೂಸರ್ಗೆ ನನ್ನ ಕೋಟಿ ನಮನ ಸರ್. ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಇಡೀ ನಮ್ಮ ಚಿತ್ರರಂಗಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಸರ್.